ಬಿಬಿಎಂಪಿ ಕಥೆ ಇನ್ನು ಮುಗಿದ ಅಧ್ಯಾಯ. ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸರ್ಕಾರದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆದೇಶ ಪ್ರಕಟ ಆಗಿದೆ. ಇಂದಿನಿಂದ ಅಧಿಕೃತವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ. ಬಿಬಿಎಂಪಿ ರದ್ದು ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಸರ್ಕಾರ ತೆಗೆದುಕೊಂಡು ಬಂದಿದೆ. ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ 5 ಪಾಲಿಕೆ ಬಿಬಿಎಂಪಿನ 5 ಭಾಗಗಳಾಗಿ ವಿಭಜಿಸಿ ಹೆಚ್ಚಿನ ವಾರ್ಡ್ಗಳನ್ನ ಅದಕ್ಕೆ ಜಾಯಿನ್ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್. ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ 5 ಮಹಾನಗರ ಪಾಲಿಕೆಗಳನ್ನ ತಂದಿದ್ದಾರೆ. ಇನ್ಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಅನ್ನೋದು ಇತಿಹಾಸದ ಪುಟ. 5 ಪಾಲಿಕೆಗಳಿಗೆ ಅಧಿಕಾರಿಗಳ ನೇಮಕ ಮಾಡಿದ್ದಾರೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ, ಇದರ ಅಧ್ಯಕ್ಷರಾಗಿರೋದು ಸಿಎಂ ಸಿದ್ದರಾಮಯ್ಯ, ಉಪಾಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರಿನ ಬಗ್ಗೆ ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಚರ್ಚೆ ಮೇಲೆ ಚರ್ಚೆಯಾಗ್ತಾ ಇತ್ತು. ಬೆಂಗಳೂರು ಕೇಂದ್ರಕ್ಕೆ ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ, ಶಾಂತಿನಗರ, ಶಿವಾಜಿನಗರ, ಸಿವಿ ರಾಮನ್ ನಗರ ಮತ್ತು ಪುಲಿಕೇಶಿ ನಗರ ಅಂದ್ರೆ ಕುಶಾಲನಗರ ವಾರ್ಡ್ ಆಡ್ ಆಗುತ್ತೆ. ಗ್ರೇಟರ್ ಬೆಂಗಳೂರಿಗೆ ವಾರ್ಡ್ಗಳನ್ನ ಹಂಚಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಬಿಬಿಎಂಪಿ ಅಡಿಯಲ್ಲಿದ್ದ 198 ವಾರ್ಡ್ಗಳ 5 ಪಾಲಿಕೆಗಳಿಗೆ ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ 42 ವಾರ್ಡ್ಗಳ ಹಂಚಿಕೆಯಾಗಿದೆ. ಬೆಂಗಳೂರು ಪೂರ್ವಕ್ಕೆ 17 ವಾರ್ಡ್, ಬೆಂಗಳೂರು ಪಶ್ಚಿಮಕ್ಕೆ 64 ವಾರ್ಡ್, ಬೆಂಗಳೂರು ದಕ್ಷಿಣಕ್ಕೆ 37 ವಾರ್ಡ್, ಬೆಂಗಳೂರು ಉತ್ತರ 41 ವಾರ್ಡ್ ಹಂಚಿಕೆಯಾಗಿದೆ. ಶೀಘ್ರದಲ್ಲೇ ಪಾಲಿಕೆ ಕಚೇರಿಗೆ ಶಂಕುಸ್ಥಾಪನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹೇಳಿದ ಮಾತು ಕೂಡ ತಮಗೆಲ್ಲ ನೆನಪಿರಬೇಕು. ಇದೇ ವಿಧಾನಸೌಧದಲ್ಲಿ ಬಂದು ವಿಶ್ವದ ಅನೇಕ ನಾಯಕರುಗಳು ದೆಹಲಿಗೆ ಹೋಗಿನ ಮುನ್ನ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಬಂದು ಹೋಗ್ತಾ ಇದ್ದಾರೆ ಅಂತೇಳಿ. ಸುಮಾರು 15ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಪರಿಣಿತರು, 1,000ಕ್ಕೂ ಹೆಚ್ಚು ನಾಗರಿಕರು ಸಭೆಗಳನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನ ಕೊಟ್ಟರು. ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ, ಎಲ್ಲರೂ ಕೂಡ ನಾಗರಿಕರಿಗೆ, ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು 5 ಸಂಸ್ಥೆಗೂ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿ, ಜೊತೆಗೆ ನಮ್ಮ ಅಧಿಕಾರಿಗಳಿಗೆ 5 ಜನ ಕಾರ್ಪೊರೇಷನ್ನ IAS ಅಧಿಕಾರಿಗಳಾಗಿ ಈಗಾಗಲೇ ಕಮಿಷನರ್ಗಳಾಗಿ ನೇಮಕ ಮಾಡಿ, ಅವ್ರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ 5 ಜನ IAS ಆಫೀಸರ್ಸ್ ಇಟ್ಟು, ಕೆಲವು KS ಆಫೀಸರ್ಸ್ನು ಕೂಡ ಅವ್ರ ಕೆಳಗಡೆ ಕೂಡ ಇಟ್ಟು ಈಗಾಗಲೇ ನಾನು ಆದೇಶವನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ. ನಾವು ಯಾವ ಕಾರಣಕ್ಕೂ ಈ ಬೆಂಗಳೂರು ಹೆಸರನ್ನ ನಾವು ಬದಲಾಯಿಸಬಾರದು ಅನ್ನೋ ಒಂದು ದಿಟ್ಟವಾದಂಥ ಕಾನೂನಲ್ಲೇ ಒಂದು ಅವಕಾಶವನ್ನು ಮಾಡಿ ಈ ಹೆಸರುಗಳನ್ನು ನಾವು ಮಾಡಿದ್ದೇವೆ. ಅವ್ರಿಗೆ 1/11/2025 ವಾರ್ಡ್ ಪುನರ್ ವಿಂಗಡಣೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತೇವೆ ಅಂತ ಕೂಡ ನಾವು ಅಫಿಡೇವಿಟ್ ಅನ್ನು ನಾವು ಸಲ್ಲಿಸಿದ್ದೇವೆ. ಅವರು ಮತ್ತು ನಮ್ಮ ವಿಶೇಷ ಆಯುಕ್ತರು ಆಡಳಿತ ಮತ್ತು ಕಂದಾಯ ಮಾಹಿತಿ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.